ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ಕೊಡ್ತಾ ಇದ್ದೀರಾ. ಸರ್, ನಮ್ಮ ಹೆಸರನ್ನು ಹೇಳೋದು ಬೇಡ ಅಂತ ಹೇಳ್ತಾ ಇದ್ದೀರಾ. ಎನಿಹೋ, ಇದನ್ನು ನಾವು ಹಾರ್ಡ್ ವರ್ಕ್ ಬಿಹೈಂಡ್ ದ ಕರ್ಟನ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟೋ ಜನ ಕೆಲಸ ಮಾಡ್ತಾರೆ, ಆದರೆ ಹೆಸರು ಬರೋದು ಬೇಡ ಸರ್ ಅಂತ. ಎನಿಹೋ, ದೇವ್ರು ಸದಾ ಸಂತೋಷವಾಗಿಡಲಿ ನಿಮಗೆಲ್ಲರಿಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಆ್ಯನ್ಯುವಲ್ ಎಕ್ಸಾಮ್ ಫೆಬ್ರವರಿ 2026 ಇವತ್ತು ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಒಂದು 4 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇವತ್ತು 2 ಕಡೆ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದಲ್ವ, ಸೇಮ್ ಆ್ಯಸ್ ಇಟ್ ಈಸ್, ಸ್ವಲ್ಪನೂ ಎಲ್ಲೂ ಚೇಂಜ್ ಇಲ್ದಂಗೆ ಅದೇ ಕ್ವಶನ್ ಪೇಪರ್ ಬಂದಿದೆ. ಹಾಗಂತ ಹೇಳಿಬಿಟ್ಟು ನಾನೇ ರೆಡಿ ಮಾಡಿದ್ದಲ್ಲ, ಅದು ಮಾಡಲ್ ಕ್ವಶನ್ ಪೇಪರ್ ಆಗಿತ್ತು. ಅದನ್ನೇ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿ 3ರಲ್ಲಿ 1 ಪ್ರಶ್ನೆ ಪತ್ರಿಕೆ ಮಗುಗೆ ಕೊಟ್ಟಿದ್ದಾರೆ. ತಪ್ಪಲ್ಲ, ಅದು ಸರಿಯಾಗಿ ಮಾಡಿದ್ದಾರೆ. ಏನೋ, ಬನ್ನಿ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. In the Gentlemen of the Jungle dash ordered the minister to appoint a commission of enquiry. ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಅಪಾಯಿಂಟ್ ಮಾಡಲಿಕ್ಕೆ ಆರ್ಡ್ರನ್ನು ಮಾಡಿದವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಯನ್ ಈಸ್ ದ ರೈಟ್ ಆನ್ಸರ್. ನೋಡಿ, ಪ್ರಶ್ನೆ ಅರ್ಥ ಆಯಿತು ಅಂದರೆ ಆನ್ಸರ್ ಪರ್ಫೆಕ್ಟಾಗಿ ತಾವುಗಳು ಬರೀತೀರಾ. ಕ್ವಶನ್ ನಂಬರ್ 2, ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ಡ್ಯಾಶ್ ಅಂತ ಇದೆ. ಹೌದಲ್ವಾ? ಸರಿಯಾದ ಉತ್ತರ ಆ ಸನ್ನಿ ಮಾರ್ನಿಂಗ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಸರ್, ನಿಮಗೆ ಹೇಗೆ ಗೊತ್ತಾಗುತ್ತೆ ಉತ್ತರಗಳು ಅಂತ ಕೇಳಿದರೆ, ಪದ್ಯಗಳನ್ನು ಓದ್ತಾ ಇರ್ತೀವಿ, ಪಾಠಗಳನ್ನು ಓದ್ತಾ ಇರ್ತೀವಿ, ತಾವುಗಳು ಕೂಡ ಪೋಯಮನ್ನು ರಿವೈಸ್ ಮಾಡಿದರೆ ಆನ್ಸರ್ ಗೊತ್ತಾಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ಮಾರ ದ ಥೀಫ್ ಈಸ್ ಡ್ಯಾಶ್ ಅಂತ ಇದೆ. ಮೆಡಿಷನಲ್ ಕ್ರೀಪರನ್ನು ಮಾರ ಥೀಫ್ ಅಂತ ಕರೀತಾನೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಕ್ವಶನ್ ನಂಬರ್ 4, ದಿ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಬಿಗ್ ಸಿಟಿ ವರ್ ನೋನ್ ಫಾರ್ ದಿ ಕ್ವಾಲಿಟಿ ಆಫ್ ಮರ್ಸಿ. ಸ್ಟೇಟ್ಮೆಂಟೇ ತಪ್ಪಿದೆ. ದೇ ವರ್ ನಾಟ್ ಕ್ರೂಯಲ್, ಇದೂ ಕೂಡ ತಪ್ಪಿದೆ. ಹಾಗಿದ್ರೆ ಎರಡೂ ಕೂಡ ತಪ್ಪು ಅಂತ ಎಲ್ಲಿದೆ ನೋಡಿ ಬರೀಬೇಕು. ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಹಿಯರ್. ವಿದ್ಯಾರ್ಥಿಗಳೇ, ಮೈ ಡಿಯರ್ ಸಬ್ಸ್ಕ್ರೈಬರ್ಸ್, ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್, ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ ಟು ಅವರ್ ಮೇಲ್ ಐ ಡಿ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ನಮಗೆ ಕಳುಹಿಸಿಕೊಡಿ. ಟೆನ್ಷನ್ ತಗೋಬೇಡಿ, ಆಯಿತಾ? ನಿಮ್ಮ ಹೆಸರು ಬೇಡ ಅಂದರೆ ಹೆಸರು ಹೇಳಲ್ಲ, ಹೆಸರು ಬೇಕು ಅಂದರೆ ತಾವುಗಳು ಕ್ವಶನ್ ಪೇಪರ್ ಮೇಲೆ ಹೆಸರು ಬರೆದು ಕಳಿಸಿದರೆ ವಾಲ್ಪೇಪರ್ ಮೇಲೆ ನಿಮ್ಮ ಹೆಸರನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತೇವೆ. ಟೆನ್ಷನ್ ತಗೋಬೇಡಿ. ಆ್ಯಸ್ ಯುವರ್ ವಿಶ್ ವಿ ಡೂ ಇಟ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್ ವಿ ಆರ್ ಟೆರಿಫೈಡ್ ಆಫ್ ಡ್ಯಾಶ್ ಅಂತ ಇದೆ. ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಈಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಎ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ, ಅದನ್ನು ನೋಡೋಣ. ನಸ್ರುದ್ದೀನ್ ಶೇಖ್ ಇವರು ಹೆಲ್ಪ್ಡ್ ವಿತ್ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ. ನಸ್ರುದ್ದೀನ್ ಶೇಖ್ ಅವರು ಏನು ಮಾಡಿರ್ತಾರೆ ಅಂದರೆ, ಎಲ್ಲ ಬಾಬರ್ ಅಲಿ ಶಾಲೆಯಲ್ಲಿ, ನಸ್ರುದ್ದೀನ್ ಶೇಖು ಬಾಬರ್ ಅಲಿಯ ತಂದೆ, ಅವರ ಶಾಲೆಯಲ್ಲಿ ಇದ್ದಂತಹ ಮಕ್ಕಳಿಗೆ, ಯಾರು ತಮ್ಮ ಮಗನ ಶಾಲೆಯಲ್ಲಿ ಇದ್ದಂತಹ ಚಿಕ್ಕ ಚಿಕ್ಕ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನದ ಸಮಯಕ್ಕೆ ಮಾಡಿರ್ತಾರೆ. ಟುಳು ರಾಣಿ ಹಜ್ರಾ ಶಿ ಬ್ರಾಟ್ ಏನಂತೀರ ತಾವುಗಳು 80 ಸ್ಟೂಡೆಂಟ್ಸನ್ನು ಕರ್ಕೊಂಬಂದು ಸೇರಿಸಿರ್ತಾಳೆ ಶಾಲೆಗೆ. ಕ್ವಶನ್ ನಂಬರ್ 6, ಅದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ಬಿಗೆ 3 ಆಗಿರಬೇಕು. ಇಲ್ಲಿ ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಇನ್ ದಿ ಲೆಸನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಡ್ಯಾಶ್ ಇಸ್ ದ ಲೈಫ್ ಬ್ಲಡ್ ಆಫ್ ದಿ ಕಿಂಗ್ಸ್ ಸಬ್ಜೆಕ್ಟ್ಸ್ ಅಂತ ಇದೆ. ಕಿಂಗ್ಸ್ ಸಬ್ಜೆಕ್ಟ್ಸ್ ಅಂತ ಹೇಳಿದರೆ ಅಲ್ಲಿ ವಾಸ ಮಾಡಿರುವ ಸಿಟಿಜನ್ಸ್ ಅಂತ. ಅವರಿಗೆ ಏನು ಅಂತ ಹೇಳಿದರೆ ವಾಟರ್ ಆಫ್ ರಿವರ್ ವೇದ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ದಿ ಫಾರ್ಮರ್ ಲಾಸ್ಟ್ ಕ್ರಾಪ್ಸ್, ವಿಚ್ ಕ್ರಾಪ್ಸ್ ಹಿ ಲಾಸ್ಟ್ ಅಂತ ಇದೆ. ಕಾಟನ್ ಕ್ರಾಪ್ಸ್ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 9, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂತ ಇದೆ. ಅಂದರೆ ನೋಡಿ, ಚೂಸ್ ದಿ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ಅಂದರೆ ತಪ್ಪಾಗಿರುವುದನ್ನು ಗುರುತಿಸು ಬರೆಯಿರಿ. ಫೆಡ್ರಿಕ್ ಡೌಗ್ಲಸ್ ಸಾ ಹಿಸ್ ಮದರ್ 9 or 10 ಟೈಮ್ಸ್ ಅಂತ ಇದೆ. ಇದೇ ತಪ್ಪು. 4 or 5 ಅನ್ನುವಂಥದ್ದು ಸರಿ. ಹಾಗಿದ್ರೆ ಎ ಅನ್ನುವಂಥದ್ದೇ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ಪೊಲೆಟಾ ಈಸ್ ಡ್ಯಾಶ್ ಫ್ರಮ್ ವೆರೋನಾ. ಎಷ್ಟು ದೂರ ಕಿಲೋಮೀಟರ್ ಇದೆ ಅಂತ ಕೇಳಿದ್ದಾರೆ. 30 ಕಿಲೋಮೀಟರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಧನ್ಯವಾದಗಳು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ. ಭಾಳ ಈಸಿ ಇತ್ತು. ಐ ಸಾ ಡ್ಯಾಶ್ ಓಲ್ಡ್ ಮ್ಯಾನ್ ಅಂತ ಇದೆ.
ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬರಿಬೇಕು. AN ಓಲ್ಡ್ ಮ್ಯಾನ್ ಅಂತ. ಟ್ರೈಂಗ್ ಟು ಕ್ರಾಸ್ ದಿ ರೋಡ್ ಅಂತ ಬರಿಬೇಕು. ಆಯಿತಾ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ರಿಯಾ ಈಸ್ ವೆರಿ ಸೀರಿಯಸ್. ನೋಡಿ, ಅಬೌಟ್ ಹರ್ ಸ್ಟಡೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎವ್ರಿ ಡೇ ಶಿ ಗೋಸ್ ಟು ಸ್ಕೂಲ್ ಅರ್ಲಿ. ಎವ್ರಿ ಡೇ ಶಿ ಗೋಸ್ ಟು ಸ್ಕೂಲ್ ಅರ್ಲಿ ಆ್ಯಂಡ್ ಸಿಟ್ಸ್ ಆನ್ ದಿ ಫಸ್ಟ್ ಬೆಂಚ್ ಟು ಲಿಸನ್ ಕೇರ್ಫುಲಿ ಟು ದಿ ಟೀಚರ್. ಆಯಿತಾ? ಹೌದಾ ಅಥವಾ ಎಟ್ ದಿ ಫೆಟ್ ಬೆಂಚ್ ಯಾವುದು ಬರುತ್ತೆ ಅಂತ ಕಮೆಂಟ್ ಮಾಡಿ. ಲಾಸ್ಟ್ ಆನ್ಸರ್ ನಿಮಗೆ ಬಿಟ್ಟಿದ್ದೀನಿ. ಎಟ್ ಅಂತ ಬರುತ್ತೋ ಆನ್ ಅಂತ ಬರುತ್ತೋ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ದ ಫಾಲೋಯಿಂಗ್ ಎಷ್ಟು ಈಸಿಯಾಗಿದೆ ನೋಡಿ. ಬೋರ್ಡ್ ಮೇಲೆ ನಾನು ಬರ್ದು ಕಳಿಸಿದ್ನಲ್ವ ಅದೇ ಬಂದಿದೆ. ಬಾಯ್ ಅಂತ ಇದೆ. ಬಾಯ್ ಅಂತ ಹೇಳಿದರೆ ಬಾಯ್ BYE ನಾಟ್ ಬಾಯ್, ಬಾಯ್. ಲೀವ್ ಟೇಕಿಂಗ್ ಅಂತ. ಮೀಟ್ ಮೈ ಫ್ರೆಂಡ್ ತರುಣ್ ಅಂತ ಇದೆ. ಇಂಟ್ರಡ್ಯೂಸಿಂಗ್ ಅಂತ. ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್ ಅಂತ ಇದೆ. ಗೋ ಸ್ಟ್ರೈಟ್ ಟೇಕ್ ಟರ್ನ್ ಲೆಫ್ಟ್ ಅಂದರೆ ಏನಂತೀರ ತಾವುಗಳು? ಗಿವಿಂಗ್ ಡೈರೆಕ್ಷನ್ ಅಂತ. ಇದು ಏನರೋ ಗಿವಿಂಗ್ ಇನ್ಫಾರ್ಮೇಷನ್ನು. ಆಯಿತಾ? ಯು ಲುಕ್ ಗಾರ್ಜಿಯಸ್ ಇನ್ ದಿಸ್ ಡ್ರೆಸ್. ಹೆಂಗೆ ಕಾಣ್ತಾ ಇದೆಯಾ ಗೊತ್ತಾ, ಸುಂದರವಾಗಿ ಅಂತ. ಇದನ್ನು ನಾವು ಕಾಂಪ್ಲಿಮೆಂಟಿಂಗ್ ಅಂತ ಕರಿತೀವಿ. ಓಹ್ ಹೌ ಸ್ಯಾಡ್ ಅಂತ ಇದೆ. ಇದನ್ನು ನಾವು ಎಕ್ಸ್ಪ್ರೆಸಿಂಗ್ ಸಿಂಪತಿ ಅಂತ ಹೇಳ್ತೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಸಮ್ ಆಫ್ ದೆಮ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಯುವರ್ ಮದರ್ ಟಂಗ್ ಈಸ್ ತೆಲುಗು ಆರ್ ತಮಿಳ್ ಆರ್ ಯು ಆರ್ ಫ್ರಮ್ ಔಟ್ ಆಫ್ ಸ್ಟೇಟ್. ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ? ಐ ಹ್ಯಾವ್ more Kannadigas. My children are waiting. They are very weak. So I am doing work more in Kannada. That's all. Sorry for that. How do the little ones spend the day in the school ಅಂತ ಇದೆ. Question number 14. Right answer is sighing and dismay is the right answer. I repeat, SIGHING and 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 dismay, DISMAY. In around a medicinal creeper who conducted the experiment ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪೂರ್ಣಚಂದ್ರ ತೇಜಸ್ವಿ ಆ್ಯಂಡ್ ಚಂದ್ರು. ಹಿಸ್ ಫ್ರೆಂಡ್ ಚಂದ್ರು. ಆಯಿತಾ? ಕ್ವಶನ್ ನಂಬರ್ 16. ಡಿಸ್ಕ್ರೈಬ್ ಭೀಮಾ ಆ್ಯಸ್ ಎ ಗೇಂಟ್ ವಿತ್ ರೆಫರೆನ್ಸ್ ಟು ದಿ ಲೆಸನ್ ಅಂತ ಇದೆ. ಭೀಮಾ ತನ್ನಂತಾನು ಏನಂತೀರ ತಾವುಗಳು ಗೇಂಟ್ ಪರ್ಸ್ನಾಲಿಟಿ ಈ ರೀತಿ ಬೆಳಿಲಿಕ್ಕೆ ಕಾರಣವೇನು, ಹೇಗೆ ಬೆಳೆದೆ ಅಂತ ಹೇಳ್ತಾನೆ ಅಂತ ಹೇಳಿದರೆ, ಭೀಮಾ ಅದಕ್ಕೆ ಒಂದು ರೀಸನನ್ನು ಕೊಡ್ತಾನೆ. ಹೌ ಡಿಡ್ ಯು ಗ್ರೋನ್ ಅಪ್ ಸೋ ಫ್ಯಾಟ್ ಅಂದಾಗ, ಮೈ ಮದರ್ ಗೇವ್ ಮಿ ಐರನ್ ಡಿಕಾಷನ್ ವೆನ್ ಐ ವಾಸ್ ಎ ಬೇಬಿ. ನೋಡಿ, ಇದನ್ನು ಬರಿಬೇಕು. ಭೀಮಾ ಸೆಡ್ ಹಿಸ್ ಮದರ್ ಹ್ಯಾಸ್ ಗಿವನ್ ಹಿಮ್ ಐರನ್ ಡಿಕಾಷನ್ ವೆನ್ ಹಿ ವಾಸ್ ಅ ಬೇಬಿ. ಅಟ್ ಎವ್ರಿ ಡಾನ್ ಹಿ ರನ್ಸ್ ಅಪ್ ದಿ ಹಿಲ್ with a large grindstone on his back. It was a very big stone. Clear? Like this Bhima explained about his gayness anta. Clear? Giant personality. Question number 17. ನೋಡ್ರೋ, ಕ್ವಶನ್ ನಂಬರ್ 16 ನಿಮಗೆ ಗೊತ್ತಾಗಲಿಲ್ಲ ಸರ್ ಹೇಗೆ ಇದು ಅಂದರೆ, 90% ಯಾರಿಗೂ ಕೂಡ ಈ ಕ್ವಶನ್ ಕೇಳಲ್ಲ. ಕೇಳಿದ್ದಾರೆ, ತೊಂದರೆ ಇಲ್ಲ. ಪೇಜ್ ನಂಬರು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 63 ಬೇಕಾದ್ರೆ ತಗೊಂಡ್ರೆ ತಮಗೆ ಅಲ್ಲಿ ಆನ್ಸರು ಸಿಗತ್ತೆ. ಬನ್ನಿ, ಕ್ವಶನ್ ನಂಬರ್ 17. ವಾಟ್ ಡಸ್ ದ ಓಲ್ಡ್ ಮ್ಯಾನ್ ಆಫರ್ ಟು ಡೂ ಅಂತ ಇದೆ. ಮೊದಲು ಅರ್ಧ ಆನ್ಸರನ್ನು ಕಲಿಸ್ತೀನಿ. ದ ಓಲ್ಡ್ ವಿಮೆನ್ ಆಫರ್ ಟು ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತ ಬರೀಬೇಕು. ಹಾರ್ಸ್ ಶೂ ಶ್ರೈನ್ ಅಂತ. ವಾಟ್ ಡಸ್ ಶಿ ಎಕ್ಸ್ಪೆಕ್ಟ್ ಅಂತ ಕೇಳಿದರೆ 50 ಪೈಸೆ ಕಾಯಿನ್ ಅಂತ ಬರೀರಿ. ಕ್ಲಿಯರ್ ಆಲ್ ಆಫ್ ಯು? ನೋಡಿ ಸರ್, ನಾನು ಹೇಳಿದ ಎಲ್ಲ ಕ್ವಶನ್ಸ್ಗಳು ಬಂದಿದೆ ನೋಡಿ. ವೈ ಮಾರ ಲಾಸ್ಟ್ ಈಸ್ ರೈಟ್ ಸೈಡ್ ಆಫ್ ದಿಸ್ ಟೀತ್ ಅಂತ 100% ಬರೋದ್ರಲ್ಲೇ ಬಂದಿದೆ. ನೆಕ್ಸ್ಟ್ ಫಾರ್ಮರ್ಸ್ ವೈಫ್ ಸಮ್ಮರಿ ಬಂದಿದೆ. ನೆಕ್ಸ್ಟ್ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಬಂದಿದೆ. ಇದಲ್ವಾ, ಡಿಫ್ರೆಂಟ್ ಥಿಂಗ್ಸ್ ದೋಸ್ ಟು ಜೆಂಟ್ಲ್ಮ್ಯಾನ್ಸ್ ಡಿಡ್ ಬಂದಿದೆ. ಇಫ್ ಐ ವಾಸ್ ಎ ಟ್ರೀ ಸಮ್ಮರಿ ಬಂದಿದೆ. ಮತ್ತೇನು ಬೇಕ್ರಿ, ಬರೀಬೇಕಾಗಿರೋದು ನಾನು ಹೇಳಿರೋದು 5 ಬಂದಿದೆ, 4 ಬರೀರಿ ಸಾಕು. ಏನಿವು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ನೋಡಿ, ಎಂಬ್ಯಾರೆಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ನರೇಟರ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕ್ಸಿದೆ. ಕ್ವಶನ್ ವಿಡಿಯೋ ಮಾಡಿದ್ದೆ ಒಂದು 45 ನಿಮಿಷದ್ದು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ, ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ, ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ವಾಲ್ಪೇಪರ್ ಮೇಲೆ ಇದೆಯಪ್ಪ ಕ್ಲಿಯರಾಗಿ, ಆಯಿತಾ? 45 ನಿಮಿಷದ ವಿಡಿಯೋ, ಒಂದು 5 ದಿನ ಆಯಿತು ಹಾಕಿ. ನೆಕ್ಸ್ಟು ಯಾವುದು, ಮನಿ ಮ್ಯಾಡ್ನೆಸ್ ಸಮ್ಮರಿ ರೆಡಿ ಇದೆ, ಇದನ್ನೇ ನಾನು ಹೇಳಿದ್ದೆ. ನೆಕ್ಸ್ಟು
ಹಾರ್ಡ್ಶಿಪ್ ಫೇಸ್ಡ್ ಬೈ ದ ಸ್ಲೇವ್ಸ್, ಇದನ್ನು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕಿಸಿದೆ. ಸೇಮ್ ಕ್ವಶನ್ ಕೂಡ ಬಂದಿದೆ. ಎನಿಹೋ, ನಿಮ್ಮ ಪ್ರೀತಿ ಸದಾ ಹೀಗಿರಲಿ ನಮ್ಮ ಜೊತೆ. ಮುಂದಿನ ಗ್ರಾಮರ್ ಭಾಗವನ್ನು ನೋಡೋಣ, ಪಾರ್ಟ್ ಡಿ ಮೈ ಡಿಯರ್ ಚಿಲ್ಡ್ರನ್. ಅದಕ್ಕಿಂತ ಮುಂಚೆ ಇನ್ನೊಂದು ಆ್ಯಂಟೋನಿಮ್ ಟು ದ ವರ್ಡ್ ಡೆವಲಪ್ಡ್ ಅಂತ ಇದೆ. ಡೆವಲಪ್ಡ್ ಆ್ಯಂಟೋನಿಮು ಅದು ಆಪೋಸಿಟ್ ವರ್ಡ್ ಅಂತ, ಹಾಗೂ ಪ್ರಿಫಿಕ್ಸ್ ಕೂಡ ಆಗಬೇಕು. ಸರಿಯಾದ ಉತ್ತರ ಅನ್ಡೆವಲಪ್ಡ್ ಈಸ್ ದ ರೈಟ್ ಆನ್ಸರ್. ಪಾರ್ಟ್ ಡಿಗೆ ಹೋಗೋಣ ಮಕ್ಕಳೇ. ದೇರ್ ಡ್ಯಾಶ್ ಅರೌಂಡ್ ಮೀ ಅಂತ ಇದೆ. ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್. ಆರ್ ಅಂತ ಬರೀಬೇಕು, ARER. ಯಾಕೆ ಸರ್ ಅಂತ ಕೇಳಿದರೆ, ದೇರ್ ಅನ್ನುವಂಥದ್ದು ಬಹುವಚನ. ಆರ್ ಅರೌಂಡ್ ಮೀ ನೋಡಿ, ದೇರ್ ಈಸ್ ಅರೌಂಡ್ ಮೀ ಅಲ್ಲ, ದೇರ್ ಆರ್ ಅರೌಂಡ್ ಮೀ ಗುಡ್ ಮೆನ್ ಆ್ಯಂಡ್ ಥೀವ್ಸ್. ದೋಸ್ ಹೂ ನೋಡಿ, ಹೂ ಸಫರ್ಸ್ ಫ್ರಮ್ ಡಿಸೀಸಸ್. ದೋಸ್ ಹೂ ಸಫರ್ ಫ್ರಮ್ ಡಿಸೀಸಸ್. ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಒನ್ ಹ್ಯಾಸ್ ಟು ಲಿವ್ ಕೇರ್ಫುಲಿ. ಟೋಟಲ್ ಸ್ಟ್ರೇಂಜರ್ ರೆಸ್ಕ್ಯೂಸ್, ಎಸ್ಸಿಂದ ಎಂಡ್ ಆಗಬೇಕು ಆಯಿತಾ, ಯು ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರಮ್ ಆಫ್ ದಿ ವರ್ಬ್. ಯಾರಿಗೆ ಬರಲ್ವೋ ಅವರು ಈ ಆನ್ಸರನ್ನು ಬರೆದುಬಿಡಿ. ಕಮ್ಮಿಗೆ ಪಾಸ್ಟ್ ಟೆನ್ಸು KM ಅಂತ ಬರೀಬೇಕು ಆನ್ಸರು. ಸಿಟ್ಟಿಗೆ ಪಾಸ್ಟ್ ಟೆನ್ಸು ಸ್ಯಾಟ್ ಅಂತ ಬರೀರಿ. ನೆಕ್ಸ್ಟ್ ಒನ್ ಲೈ ಅಂತ ಇದೆ, ಅದನ್ನು ಲೈಡ್ ಅಂತ ಬರೀರಿ. ಲಾಸ್ಟ್ ಒನ್ ಬಿ ಅಂತ ಇದೆ, ಅಲ್ಲಿ ವಾಸ್ ಅಂತ ಬರೆದ್ರೆ ಮುಗೀತು ಸರ್. ಕ್ವಶನ್ ನಂಬರ್ 32. ರೀಅರೇಂಜ್ ದಿ ಸೆಗ್ಮೆಂಟ್ಸ್ ಟು ಫಾರ್ಮ್ ದಿ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಇದೆ. ಹೌದಲ್ವಾ? ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ವಿ ಡ್ರಾವ್ ನೋಡಿ, ವಿ ಡ್ರಾವ್ ಟು ದಿ ವಿಲೇಜ್ ಟು ದಿ ಪಿಕ್ಚರ್ ನೋಡಿ, ವಿ ಡ್ರಾವ್ ವಿ ಡ್ರಾವ್ ಎಲ್ಲಿದೆ ಹಾಂ, ವಿ ಡ್ರಾವ್ ಏನಿದು, ವಿ ಡ್ರಾವ್ ಇನ್ನೊಂದು ಟು ದಿ ಪಿಕ್ಚರೆಸ್ಕ್ಯೂ ಟೈನಿ ವಿಲೇಜಾ? ಇದು ಯಾವ ಪಾಠ ಗೊತ್ತಾ ನನ್ನ ಮಕ್ಕಳೇ? ಕೆಲವೊಮ್ಮೆ ರೈಟ್, ನಾನು ಹೇಳುವಂಥದ್ದು ಇದು ನಿಮಗೆ ಪೇಜ್ ನಂಬರ್ 105ರಲ್ಲಿ ಸಿಗ್ತಾಯಿದೆ. ವಿ ಡ್ರಾವ್ ಟು ದಿ ಟೈನಿ ಪಿಕ್ಚರೆಸ್ಕ್ಯೂ ವಿಲೇಜ್ ಅಂತ, ಟೈನಿ ಪಿಕ್ಚರೆಸ್ಕ್ಯೂ ವಿಲೇಜ್ ಅಂತ, ಅದೇ ಸರಿ ಆಯಿತಾ. ನೆಕ್ಸ್ಟು ಇನ್ನೊಂದು ಕೊಟ್ಟಿದ್ದಾರೆ ಆರ್ ಅಂತ, ಇದು ಭಾಳ ಈಸಿ, ಇದರಲ್ಲೇನು ತಲೆ ಬಿಸಿ ಇಲ್ಲ. ಮೈ ಬ್ರದರ್ ಆಯಿತಾ, ಮೈ ಬ್ರದರ್ ರನ್ ನೋಡಿ, ರ್ಯಾನ್ ಅದು, ಮೈ ಬ್ರದರ್ ರ್ಯಾನ್ ಎಲ್ಲಿದೆ, ಇನ್ ದ ರೇಸ್ ಫಾಸ್ಟರ್ ದ್ಯಾನ್ ದಿ ಅದರ್ ಬಾಯ್ಸ್ ಅಂತ. ಇಲ್ಲಿ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾಯಿದೆ. ಬನ್ನಿ, ಹಿ ಮೆಟ್ ಆ್ಯನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಇದೆ ಆಯಿತಾ. ಇಲ್ಲಿ ಏನು ತಪ್ಪು ಅಂತ ನೀವೇ ನನಗೆ ಕಳಿಸ್ಕೊಡಿ, ಭಾಳ ಖುಷಿಯಾಗತ್ತೆ. ಮುಂದಿಂದು 3 ನಾನೇ ಮಾಡಿಕೊಡ್ತೇನೆ. ಮೀ ಆ್ಯಂಡ್ ರಿಯಾ ಆರ್ ವೇಟಿಂಗ್ ಫಾರ್ ಯು ಅಂತ ಇದೆ. ನೋಡಿ ಮಕ್ಕಳೇ, ಮೊದಲು ಯಾವತ್ತೂ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಳ್ಳಬಾರದು. ಫಸ್ಟು ರಿಯಾ ಆ್ಯಂಡ್ ಮೀ ಅಂತ ಬರೀಬೇಕು ಅಷ್ಟೇ, ವೇಟಿಂಗ್ ಫಾರ್ ಯು ಅಂತ ಆಯಿತಾ. ಶಿ ಹ್ಯಾಸ್ ವೆಂಟ್ ಟು ದ ಮಾರ್ಕೆಟ್ ಅಂತ ಇದೆ. ಶಿ ವೆಂಟ್ ಟು ದ ಮಾರ್ಕೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಶಿ ವೆಂಟ್ ಟು ದ ಮಾರ್ಕೆಟ್ ಅಂತ. ನೆಕ್ಸ್ಟ್, ಪ್ರಸನ್ನ ಈಸ್ ಸೀನಿಯರ್ ದ್ಯಾನ್ ಪ್ರವೀಣ್ ಅಂತ ಇದೆ. ಟು ಪ್ರವೀಣ್ ಅಂತ ಬರೆಯುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಪ್ರಸನ್ನ ಈಸ್ ಸೀನಿಯರ್ ಟು ಪ್ರವೀಣ್ ಅಂತ. ನೆಕ್ಸ್ಟ್ ನೋಡೋಣ ಈಗ, ರೀರೈಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಇದೆ. ದ ಎಲಿಫೆಂಟ್ ಥ್ಯಾಂಕ್ಡ್ ಈಸ್ ಫ್ರೆಂಡ್ ಅಂತ. ಡಿಡ್ ದ ಎಲಿಫೆಂಟ್ ಥ್ಯಾಂಕ್ ಹಿಸ್ ಫ್ರೆಂಡ್ ಈಸ್ ದ ರೈಟ್ ಆನ್ಸರ್. ಐ ರಿಪೀಟ್, ಡಿಡ್ ದಿ ಎಲಿಫೆಂಟ್ ಥ್ಯಾಂಕ್ ಹಿಸ್ ಫ್ರೆಂಡ್ ಇಸ್ ದ ರೈಟ್ ಆನ್ಸರ್. ಇಷ್ಟು ಈಸಿಯಾಗಿ ಕಲೀಲಿಕ್ಕಾಗಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕ್ಸನ್ನು ಕೊಟ್ಟಿರ್ತೀನಿ, ಒಮ್ಮೆ ನೋಡಿ. ಗ್ರಾಮರು 100% ನೀವು ಎಕ್ಸಾಮಲ್ಲಿ ಔಟ್ ಆಫ್ 4 ತೆಗಿತೀರಾ. ಹಿ ಟುಕ್ ಔಟ್ 5 ವ್ಯಾಲೆಟ್ಸ್ ಫ್ರಮ್ ಹಿಸ್ ಪಾಕೆಟ್ಸ್ ಅಂತ ಇದೆ. ಹೌ ಮೆನಿ ವ್ಯಾಲೆಟ್ಸ್ ಡಿಡ್ ಹಿ ಟೇಕ್ ಔಟ್ ಫ್ರಮ್ ಹಿಸ್ ಪಾಕೆಟ್ ಅನ್ನುವಂಥದ್ದು 100% ಸರಿಯಾದ ಉತ್ತರ. ದ ನರೇಟರ್ ವಾಸ್ ಆಸ್ಕ್ಡ್ ಟು ಅಕಂಪನಿ ದ ಮ್ಯಾನ್ ಅಂತ ಇದೆ. ವಾಸಂಟ್ ಹಿ ಅನ್ನುವಂಥದ್ದು ಸರಿಯಾದ ಉತ್ತರ. ದ ಕ್ರೀಪರ್ ಹ್ಯಾಸ್ ಎ ಸ್ಮಾಲ್ ರಿಸೆಂಬಲ್ ಲೀವ್ಸ್, ಬೀಟಲ್ ಲೀವ್ಸ್ ಅಂತ ಇದೆ, ರಿಸೆಂಬ್ಲಿಂಗ್ ಅಂತ. ಹೆಸೆಂಟ್ ಇಟ್ ಅಂತ ಬರೆದ್ರೆ 100% ಸರಿಯಾದ ಉತ್ತರ ಹೆಸೆಂಟ್ ಇಟ್ ಅಂತ. ನೆಕ್ಸ್ಟ್ ಏನೂ ಇಲ್ಲ ಮಕ್ಕಳೇ, ರೆಫರ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ, ಇದನ್ನು ಓದಬೇಕು. ವಾಟ್ ಈಸ್ ದ ಟೈಮ್ ಅಲಾಟೆಡ್ ಫಾರ್ ಇನಾಗ್ರೇಷನ್ ಅಂತ ಇದೆ. ಹೌದಲ್ವಾ? ವಾಟ್ ಈಸ್ ದ ಟೈಮ್ ಅಲಾಟೆಡ್ 9:30 to 10:30 AM ಅನ್ನುವಂಥದ್ದು ಸರಿಯಾದ ಉತ್ತರ. ವಿಚ್ ಇವೆಂಟ್ ಈಸ್ ಗಿವನ್ ಮ್ಯಾಕ್ಸಿಮಮ್ ಟೈಮ್ ಅಂತ ಇದೆ. ಹೌದಲ್ವಾ? ಎಲ್ಲರಿಗೂ 2 ತಾಸು ಕೊಟ್ಟಿದ್ದಾರಾ? 2 ತಾಸು ಯಾವುದು? ಐ ಥಿಂಕ್ ಅಥ್ಲೆಟಿಕ್ಸ್ ಇಸ್ ದ ರೈಟ್ ಆನ್ಸರ್ ಅಂತ ಅನಿಸುತ್ತಾ? ಅಲ್ಲ, ಗ್ರೂಪ್ ಗೇಮ್ಸಾ? ಹೌದು, ಬೆಳಗ್ಗೆಯಿಂದ ಹಿಡಿದು ಅಯ್ಯೋ ದೇವ್ರೆ, PM ಅಂತ ಹಾಕಬೇಕೇನೋ, ಎಲ್ಲ AM ಅಂತ ಹೇಳೋದು ಕೈ ಕುಂತು. ಐ ಥಿಂಕ್ ಗ್ರೂಪ್ ಗೇಮ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ನೋಡಿ, ಗ್ರೂಪ್ ಗೇಮ್ಸ್ ಆಯಿತಾ. ನೆಕ್ಸ್ಟು, ನೇಮ್ ದಿ ಇವೆಂಟ್ ವಿಚ್ ವಿಲ್ ಬಿಗೇನ್ ಆಫ್ಟರ್ ಲಂಚ್ ಬ್ರೇಕ್ ಅಂತ ಇದೆ. ಲಂಚ್ ಬ್ರೇಕ್ ಆದಮೇಲೆ
ಎಲ್ಲ AM ಅಂತ ಕೊಟ್ಟು ಲಂಚ್ ಬ್ರೇಕ್ ಯಾವಾಗಪ್ಪ 10:30 ಅದು ಮತ್ತೆ ಇದಕ್ಕೆ ಹೋಗುತ್ತೆ ಗ್ರೂಪ್ ಗೇಮ್ಸ್ಗೆ. ಇಲ್ಲಿ ಸ್ವಲ್ಪ ಎಡವಟ್ಟಾಗಿದೆ PM AM ಆಯಿತಾ. ನಂದೆಲ್ಲ ಕ್ವಶನ್ ಪೇಪರು ಮತ್ತು ನನ್ನ ಮೇಲೆ ಬೇಜಾರಾಗಿರ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗವನ್ನು ನೋಡೋಣ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಇಸ್ ದ ಗಿವನ್ ವರ್ಡ್ ಬ್ರೇವ್ ಅಂತ ಇದೆ. ಬ್ರೇವ್ ಅನ್ನುವಂಥದ್ದು ಯಾವುದು ಅಂತ, ಅಡ್ಜೆಕ್ಟಿವ್ ಅನ್ನುವಂಥದ್ದು ರೈಟ್ ಆನ್ಸರ್. ಎಲ್ಲಿ ಕಾಣ್ತಾ ಇದೆ? ಇಲ್ಲಿದೆ ನೋಡಿ, ಥರ್ಡ್ ವರ್ಡ್ ADJ ಅಂತ. ಹಾಗಾಗಿ ಅದನ್ನು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಫಸ್ಟ್ ಆನ್ಸರು ಅಡ್ಜೆಕ್ಟಿವ್ ಅಂತ ಬರೀರಿ ಅಷ್ಟೇ. ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಿ ಗಿವನ್ ವರ್ಡ್ ಅಂತ ಇದೆ. ಅದಕ್ಕೆ ನೌನ್ ಏನು ಅಂತ ಕೇಳಿದರೆ ಎಲ್ಲಾದರೂ N ಅಂತ ಇದೆಯಾ ಹುಡ್ಕಂತ ಬನ್ನಿ. ನೋಡಿ N ಅಂತ ಅಥವಾ NOUN ಅಂತ ಇದ್ದರೆ ಅದೇ ಆನ್ಸರು ಆಯಿತಾ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈಗ ಬ್ರೇವರಿ ಅನ್ನುವಂಥದ್ದು ನೌನ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೌನ್ ಈಸ್ ಬ್ರೇವರಿ ಅಂತ ಆಯಿತಾ. ಸೆಕೆಂಡ್ ಆನ್ಸರ್ ಏನು? ಬ್ರೇವರಿ. ರೈಟ್ ಒನ್ ಸಿನಾನಿಮ್ ಆಫ್ ದಿ ಗಿವನ್ ವರ್ಡ್ ಅಂತ. ಸಿನಾನಿಮ್ ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ. ಸಿನಾನಿಮ್ ಅಂತ ಥರ್ಡ್ ಲೈನಲ್ಲಿದೆ, ತಾವುಗಳು ನೋಡ್ಕೋಬೋದು. ತೋರಿಸಲ ಇಲ್ಲಿದೆ ನೋಡಿ, ಬೋಲ್ಡ್, ಕರೇಜಸ್ ಅಂತ ಎರಡೂ ಕೂಡ ಬರೀರಿ, ಮಾಡಿಸ್ಕೊಡ್ತಾರೆ. ಇಷ್ಟೇ ರೀ ಕಾಪಿ ಮಾಡಿ ಬರೆಯುವಂಥದ್ದು. ರೈಟ್ ಎ ಲೆಟರ್ ಅಂತ ಇದೆ, ಇದನ್ನೆಲ್ಲರೂ ಕೂಡ ಮಾಡೇ ಮಾಡ್ತೀರಾ, ಬರದೇ ಬರೀತೀರಾ. ಡೈಲಾಗ್ ರೇಟಿಂಗನ್ನು ನೋಡೋಣ. ನೋಡಿ ಮಕ್ಕಳೇ, ಪಾರ್ಟ್ ಈ 36ನೇ ಮೇನ್ ಕ್ವಶನು ABC 3 ಇರುತ್ತೆ. ಯಾವುದಾದ್ರೂ ಒಂದು ಬರೆದ್ರೆ ಸಾಕು. ಭಾಳ ಬೆಟರ್ ಅಂದರೆ B ಅಥವಾ C ಅನ್ನು ಬರೀರಿ ಅಷ್ಟೇ. ಡ್ಯಾಶ್ ಗ್ರೀಟಿಂಗ್ಸ್ ಅಂತ ಇದೆ, ತಾವುಗಳು ಗುಡ್ ಮಾರ್ನಿಂಗ್ ಅಂತ ಫಸ್ಟ್ ಲೈನಿಗೆ ಬರೀರಿ. ಸ್ಪೆಲ್ಲಿಂಗ್ ಬರದೇ ಇರೋರು ಸೆಕೆಂಡ್ ಲೈನಿಂದ ಕಾಪಿ ಮಾಡಿ ಬರಿಬೋದು ಗುಡ್ ಮಾರ್ನಿಂಗ್ ಅಂತ. ವೇರ್ ಆರ್ ಯು ಗೋಯಿಂಗ್ ಅಂತ ಇದೆ ಆಯಿತಾ. ವೇರ್ ಆರ್ ಯು ಗೋಯಿಂಗ್ ಅಂತೆ ಐ ಆಮ್ ಗೋಯಿಂಗ್ ಟು ಮೈ ಗ್ರ್ಯಾಂಡ್ ಮಾಸ್ ಹೌಸ್, ಐ ಆಮ್ ಗೋಯಿಂಗ್ ಟು ಮೈ ನೇಟಿವ್ ಪ್ಲೇಸ್ ಅಂತ ಬರೀರಿ, ಏನಾದರೂ ಬರೀರಿ. ನೆಕ್ಸ್ಟ್ ಮೋಹನ್ ಸೀಕಿಂಗ್ ಇನ್ಫಾರ್ಮೇಷನ್, ವೈ ಆರ್ ಯು ಗೋಯಿಂಗ್ ದೇರ್ ಅಂತ. ವೈ ಆರ್ ಯು ಗೋಯಿಂಗ್ ದೇರ್ ಅಂತ ಬರೀಬಾರ್ದು, ಯಾಕಂದರೆ ಅಲ್ಲೋ ಕ್ಲಾಸ್ಟಿಗೆ ಐ ವಿಲ್ ಕಮ್ ಬ್ಯಾಕ್ ಆನ್ ಮಂಡೇ ಅಂತ ಇದೆ. ವೆನ್ ವಿಲ್ ಯು ಕಮ್ ಬ್ಯಾಕ್ ಅಂತ ಕೇಳಬೇಕು. ವೆನ್ ವಿಲ್ ಯು ಕಮ್ ಬ್ಯಾಕ್ ಅಂತ ಕ್ಲಿಯರ್. ವೆನ್ ವಿಲ್ ಯು ಕಮ್ ಬ್ಯಾಕ್ ಅಂತ ಕೇಳಿದರೆ ಯಾವಾಗ ಬರ್ತೀರಾ ಅಂತ, ಅವಾಗ ಅಲ್ಲಿ ಐ ವಿಲ್ ಕಮ್ ಬ್ಯಾಕ್ ಆನ್ ಮಂಡೇ ಅಂತ. ಓಕೆ, ಹ್ಯಾಪಿ ಜರ್ನಿ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಅಂತ ಬರೀರಿ ಅಷ್ಟೇ. ಇದನ್ನೆಲ್ಲ ರೀಅರೇಂಜ್ ನೀವೇ ಮಾಡ್ತೀರಾ. ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಈ ಕ್ವಶನ್ ಪೇಪರ್ಗಿಂತ ನಾನು ಅಪ್ಲೋಡ್ ಮಾಡಿರುವಂತಹ 3 ಮಾಡಲ್ ಕ್ವಶನ್ ಪೇಪರಿನ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದೇ ರಿಪೀಟಾಗಿ ಬರ್ತಾಯಿದೆ ಭಾಳ ಕಡೆ. ಹಾಗಾಗಿ ಟೋಟಲ್ಲು 4 ಪ್ರಶ್ನೆ ಪತ್ರಿಕೆಗಳು. ಈಗಾಗಲೇ ನಾನು ಟೋಟಲ್ 7 ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೇನೆ. ನಾನು ಅಪ್ಲೋಡ್ ಮಾಡಿದ್ದು 3 ಸಾಕು ಸರ್. 80 ಔಟ್ ಆಫ್ 80 ಹೊಡೆತೀರಾ ನೀವು. ಮೊದಲು ಗ್ರಾಮರನ್ನು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಯಾರಿಗೆ ಗ್ರಾಮರ್ ಬರಲ್ವೋ ದಯವಿಟ್ಟು ಡೈರೆಕ್ಟಾಗಿ ಕಮೆಂಟ್ ಮಾಡಿ, ಸರ್ ಐ ಆಮ್ ನಾಟ್ ಗೆಟಿಂಗ್ ಗ್ರಾಮರ್ ಲಿಂಕ್ ಅಥವಾ ಐ ಆಮ್ ನಾಟ್ ಗೆಟಿಂಗ್ ದಟ್ ವಿಡಿಯೋ, ಒನ್ ಶಾರ್ಟ್ ವಿಡಿಯೋ ಆಫ್ ಗ್ರಾಮರ್ ಅಂತ ನಾನು ನಿಮಗೆ ಕಮೆಂಟಲ್ಲಿ ಲಿಂಕನ್ನು ಕಳಿಸ್ಕೊಡ್ತೇನೆ. ಆಯಿತಾ ಮಕ್ಕಳೇ, ಧನ್ಯವಾದಗಳು.